ಫ್ರೆಂಡ್ ಕೇಳ್ದ, ಪರಿಚಯದವನು ಕೇಳ್ದ ಅಂತ ಬೈಕ್ ಕಾರು ಕೊಡ್ತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಅವ್ರು ಕುಡಿದು ನಿಮ್ ಗಾಡಿ ಓಡಿಸಿದ್ರು ಅಂದ್ರೆ ನಿಮ್ಮ ಮೇಲೂ ಕೂಡ ಕೇಸ್ ಬೀಳೋದು ಪಕ್ಕ. ಆಕ್ಸಿಡೆಂಟ್ ಕೇಸ್ ತಡೆಯೋದಕ್ಕೆ ಪೊಲೀಸರಿಂದ ಪ್ಲಾನ್ಗಳ ಮೇಲೆ ಪ್ಲಾನ್ಗಳನ್ನ ರೂಪಿಸಲಾಗ್ತಾ ಇದೆ. ನಗರದಲ್ಲಿ ಹೆಚ್ಚಾಗ್ತಾ ಇದೆ ಕುಡಿದು ವಾಹನ ಓಡಿಸೋರ ಸಂಖ್ಯೆ. ಹಾಗಾಗಿ ಇದೆಲ್ಲದಕ್ಕೂ ಬ್ರೇಕ್ ಬೀಳಬೇಕು ಅಂತ ಅಂದ್ರೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು. ಅದೇ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ. ಹೀಗಾಗಿ ಕುಡಿದು ಓಡಿಸೋರ್ನ ತಡಿಬೇಕು ಅನ್ನುವಂಥ ಕಾರಣಕ್ಕೆ ಪೊಲೀಸರು ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಡ್ರಿಂಕ್ ಅಂಡ್ ಡ್ರೈವ್ ಮೇಲೆ ಕೆಂಗಣ್ಣಿಟ್ಟಿದ್ದಾರೆ ಖಾಕಿ ಪಡೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಖಾಕಿ ಕಾರ್ಯಾಚರಣೆ ನಡೆಯುತ್ತೆ. ಈ ವೇಳೆ ಎಣ್ಣೆ ಹೊಡೆದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಸಿಕ್ಕಿಬಿದ್ರಿ ಅಂದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ವಾಹನ ಓಡಿಸಿದವನ ಜೊತೆಗೆ ಆ ವಾಹನದ ಮಾಲೀಕರ ಮೇಲೂ ಕೂಡ ಕೇಸ್ ಬೀಳುತ್ತೆ. ಹೀಗಾಗಿ ನಿಮ್ಮ ಫ್ರೆಂಡ್ಸೋ ಅಥವಾ ಪರಿಚಯದವರು ಇಲ್ಲೇ ಒನ್ ಡೇ ಟ್ರಿಪ್ಗೆ ಹೋಗ್ತೀನಿ, ಎಲ್ಗೋ ಹೋಗ್ತೀನಿ ಅಂತ ಗಾಡಿ ಇಸ್ಕೊಂಡ್ರು ಅಂತ ಅಂದರೆ ಅವ್ರು ಕುಡಿತಾರಾ, ಕುಡಿದು ಓಡಿಸ್ತಾರಾ, ಕುಡಿದೇ ಓಡಿಸ್ತಾರಾ, ಅದ್ರ ಬಗ್ಗೆ ಗಮನ ಹರಿಸಿ ನೀವು ಗಾಡಿಯನ್ನು ಕೊಡಬೇಕು. ಅಲ್ಲದೆ ವಾಹನದ RCಯನ್ನೇ ರದ್ದು ಮಾಡೋದಕ್ಕೂ ಕೂಡ ಪೊಲೀಸ್ ಇಲಾಖೆ ನಿರ್ಧಾರವನ್ನು ತೆಗೆದುಕೊಂಡಿದೆಯಂತೆ. ಒಂದು ವೇಳೆ ಕುಡ್ಕೊಂಡು ಓಡಿಸ್ತಾ ಇದ್ರಿ ಅಂದರೆ ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದೀರಾ ಅನ್ನುವಂಥ ಕೇಸು, ಕ್ರಿಮಿನಲ್ ಕೇಸ್, ಜೊತೆಗೆ ನಿಮ್ಮ RCಯನ್ನು ಕೂಡ ರದ್ದು ಮಾಡ್ತಾರೆ. ಆ ವಾಹನವನ್ನು ಯಾರು ಚಲಾಯಿಸ್ತಾ ಇದ್ರೋ ಅವ್ರ ಮೇಲೂ ಕೇಸ್ ಬೀಳುತ್ತೆ. ಆ ವಾಹನವನ್ನು ಯಾರ ಹತ್ರ ಇಸ್ಕೊಂಡು ಬಂದಿದ್ರು, ವಾಹನದ ಮಾಲೀಕರು ಯಾರು, ಅವ್ರ ವಿರುದ್ಧ ಕೂಡ ಕೇಸ್ ದಾಖಲಾಗುತ್ತೆ. ಹೀಗಾಗಿ ನಿಮ್ಮ ವಾಹನವನ್ನು ಬೇರೆಯವ್ರಿಗೆ ಕೊಡೋದಕ್ಕೂ ಮುಂಚೆ 100 ಸಲ ನೀವು ಯೋಚನೆ ಮಾಡಬೇಕಿದೆ. ಅವ್ರು ಕುಡ್ಕೊಂಡು ಏನಾದರೂ ಓಡಿಸ್ತಾರೆ ಅಂತಂದರೆ ಅಂಥವ್ರಿಗೆ ನೀವು ನಿಮ್ಮ ವೆಹಿಕಲನ್ನು ಕೊಡೋದಕ್ಕೆ ಹೋಗಬೇಡಿ. ಸದ್ಯಕ್ಕೆ ಪೊಲೀಸ್ ಇಲಾಖೆ ಅಂತೂ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಟ್ರಾಫಿಕ್ ಪೊಲೀಸರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸಿ ಈ ರೀತಿಯಾಗಿ ನೀವು ಕಾರ್ಯಾಚರಣೆ ಮಾಡಬೇಕು. ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಇವಕ್ಕೆ ಬ್ರೇಕ್ ಹಾಕಬೇಕು ಅಂತ ಪೊಲೀಸ್ ಇಲಾಖೆ ನಿರ್ಧಾರ ತೆಗೆದುಕೊಂಡಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ನಿಜಕ್ಕೂ ಕೂಡ ಇದು ಒಂದು ಒಳ್ಳೆ ನಿರ್ಧಾರ. ಕುಡಿದು ಗಾಡಿ ಓಡಿಸೋರನ್ನ ತಡಿಬೇಕು ಅನ್ನುವಂಥ ಕಾರಣಕ್ಕೆ ಪೊಲೀಸ್ ಇಲಾಖೆ ಈ ರೀತಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದೆ. ಈ ಕಾರ್ಯಾಚರಣೆ ಹೇಗಾಗುತ್ತೆ? ಏನಂತ ಹೇಳಿದ್ರೆ, ಸಂಚಾರಿ ಪೊಲೀಸರು ಏನು ವಾರದ 4 ದಿನಗಳ ವಿಶೇಷ ಕಾರ್ಯಾಚರಣೆಯನ್ನು ನಡೆಸುವಂಥದ್ದು. ಈ ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಸಾಕಷ್ಟು ಜನ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಮಾಡಿ ಗಾಡಿ ಓಡಿಸುವಂತದ್ದು ನಾವು ಪೊಲೀಸರು ವಿಶೇಷ ಕಾರ್ಯಾಚರಣೆ ಮಾಡಿದಾಗ ಬೆಳಕಿಗೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಯಾರ್ದೋ ಗಾಡಿನ ಮತ್ತಾರೋ ತೆಗೆದುಕೊಂಡು ಹೋಗುವಂತದ್ದು, ಅವ್ರು ಕುಡಿದು ಆ ಗಾಡಿಯನ್ನ ಚಾಲನೆ ಮಾಡುವಂತದ್ದು, ಹೋಗುವಂತ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾರೆ. ಹಿನ್ನೆಲೆಯಲ್ಲಿ ಸ್ನೇಹಿತರ ಗಾಡಿಗಳನ್ನ ಇಸ್ಕೊಂಡು ಪಾರ್ಟಿಗೆ ಹೋಗುವಂಥದ್ದು, ಮೋಜು ಮಸ್ತಿಗೆ ಹೋಗುವಂಥದ್ದು ಕೂಡ ಹೆಚ್ಚಾಗಿ ಕಂಡು ಬರ್ತದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಗಾಡಿಯನ್ನ ಈ ರೀತಿಯಾಗಿ ಫ್ರೆಂಡ್ಸ್ ಕೊಂಡು ಪಾರ್ಟಿಗೆ ಹೋಗಿ ಅವ್ರ ಗಾಡಿಯನ್ನು ಓಡಿಸ್ಕೊಂಡ್ ಬರ್ತಾ ಇರ್ತಾರೆ, ಅಂತವ್ರ ವಿರುದ್ಧವೂ ಕಠಿಣ ಕ್ರಮ ಆಗುತ್ತೆ. ಗಾಡಿ ಕೊಟ್ಟಂತಹ ಓನರ್ ಮಾಲೀಕ ಏನಿರ್ತಾನೆ ಅವನ ವಿರುದ್ಧವೂ ಕೂಡ ಪ್ರಕರಣ ದಾಖಲು ಮಾಡ್ಕೊಳ್ಳಾಗುತ್ತೆ. DL ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಅದಕ್ಕೆ ಒಂದು ಸ್ಟೆಪ್ ಮುಂದುವರೆದು RC ಏನಿರುತ್ತೆ ಡಾಕ್ಯುಮೆಂಟ್ ಗಾಡಿದು, ಅದನ್ನು ಕೂಡ ಕ್ಯಾನ್ಸಲ್ ಮಾಡುವಂತಹ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಸಂಚಾರಿ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಇಂದ ಅಪಘಾತಗಳು ಮತ್ತು ಈ ತರ ಹೆಚ್ಚಿನ ಸಂಖ್ಯೆಗಳು ಆಗ್ತಿರೋ ಹಿನ್ನೆಲೆಯಲ್ಲಿ, ಸಾವು ನೋವು ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಹಾಕಲು ಈ ರೀತಿಯಾದ ಒಂದು ತಯಾರಿಯನ್ನು ಕೂಡ ಈಗಾಗಲೇ ಸಂಚಾರಿ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಮುಂದಿನ ದಿನದಲ್ಲಿ ಕುಡಿದು ಗಾಡಿ ಓಡಿಸುವಂತವ್ರು ಯಾರಿದ್ದಾರೆ ವಾಹನ ಚಾಲಕರು, ಅವ್ರು ಎಚ್ಚರದಿಂದ ಇರ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ವೆಹಿಕಲ್ ಇರ್ಬೋದು ಮತ್ತು ಅವ್ರ DL ಗಳಿರ್ಬೋದು, ಗಾಡಿಯ ದಾಖಲೆಗಳಿರ್ಬೋದು, ಎಲ್ಲರೂ ಕೂಡ ಸೀಸ್ ಮಾಡುವಕ್ಕೆ ಸಿದ್ಧತೆಯನ್ನು ಸಂಚಾರಿ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.